ಜೈ ಶ್ರೀರಾಮ್ ಬಂಧುಗಳೇ, ಇವತ್ತು ಮಾತಾಡೋ ಉದ್ದೇಶವೇನೆಂದರೆ, ನಮ್ಮ ಕರ್ನಾಟಕದ ಕಿಂಗ್ ಮೇಕರ್ ಅಂತೆ ಪ್ರಸಿದ್ಧವಾದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಒಳ್ಳೆ ತನದಿಂದ ಒಂದೆರಡು ಮಾತನಾಡಲು ಬಯಸ್ತೇನೆ. ಹಾಗೆ ಈ ಒಳ್ಳೆಯ ವ್ಯಕ್ತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿರೋದು ನಮ್ಮ ಭಾಗ್ಯ. ನೂರಾರು ಬಡ ಕುಟುಂಬಗಳಿಗೆ ಒಳ್ಳೇದು ಮಾಡ್ಕೊತು, ಕೈಲಿ ಆದವ್ರನ್ನ ಹೆಲ್ಪ್ ಮಾಡ್ಕೊತು, ಯಾವುದೇ ಈ ಬಲಗೈ ಕೊಟ್ಟಿದೆ ಎಡಗೈ ಗೊತ್ತಾಗಲ್ಲ ಇರೋ ಒಂದು ಒಳ್ಳೆಯ ಹೆಮ್ಮೆಯ ನಮ್ಮ ಕನ್ನಡ ಇಂಡಸ್ಟ್ರಿಯ ನಟ. ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ಲೈಟ್ ಬಾಯ್ ಆಗಿ ಇವತ್ತಿನ ಒಳ್ಳೆ ಒಂದು ನಮ್ಮ ಸ್ಯಾಂಡಲ್ವುಡ್ ಕಿಂಗ್ ಮೇಕರ್ ಅಂತ ಆಗಿರುವ ನಮ್ಮ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ಇಷ್ಟು ದಿನ ಅವ್ರ ಮೇಲೆ ಅಟ್ಯಾಕ್ ಆಗಿರೋ ಅವರು ಒಳ್ಳೆ ಕಾರ್ಯಗಳಂತೆ ಅವರು ಉಳಿದು ಬಂದು ಎಲ್ಲ ನ್ಯಾಯಾಲಯಗಳಲ್ಲಿ ಶಿಕ್ಷೆ ಅನುಭವಿಸಿ ಎಲ್ಲ ಮಾಡಿ ಕಾನೂನು ಪ್ರಕಾರ ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಿಡ್ಲಾಕ್ ಕೊಡ್ತೀವಿ, ನೀವು ಬಿಡ್ಲಾಕ್ ಕೊಡ್ತೀರಿ, ಎಲ್ಲರೂ ಬಿಡ್ಲಾಕ್ ಕೊಡ್ತಾರೆ. ಆದರೆ ಸಂವಿಧಾನ ಅಂಬೋದೊಂದು ಕಾನೂನು ಇರುತ್ತೆ, ಯಾರಪ್ಪನ ಮಾತು ಕೇಳಂಗಿಲ್ಲ. ಅಲ್ಲಿ ಎವಿಡೆನ್ಸ್ ಮುಖ್ಯ ಆಗಿರುತ್ತೆ. ಒಂದು ಪ್ರೀತಿ ಕನಿಕರೆ, ಒಂದು ವಾತ್ಸಲ್ಯ ಎಂಬುದೊಂದು ಸ್ವಲ್ಪನೇ ಬೇಕು. ಇವತ್ತು ನಾನು ಮಾತಾಡ್ತಾ ಇರೋದು ಒಳ್ಳೆ ವ್ಯಕ್ತಿಯ ಬಗ್ಗೆ. ಅವರು ಜಾತಿ ಭೇದ ಮಾಡಿದವರಲ್ಲ, ಧರ್ಮ ಮಾಡಿದವರಲ್ಲ. ನಾವು ಕಠೋರ ಹಿಂದುತ್ವವಾದಿಗಳು. ಆದ್ರೂ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಕೇಳ್ತೀನಿ. ಅವ್ರು ಮಾಡಿರೋ ಒಳ್ಳೆ ಕಾರ್ಯಗಳ ಬಗ್ಗೆ ನಾನು ನೆನೆಸ್ತಾ ಇರೋದು. ಅಂದರೆ ಇವತ್ತು ನಮ್ಮ ಓಲ್ಡ್ ಸ್ಯಾಂಡಲ್ವುಡ್ ಹೀರೋಣಿಯಾದ ರಮ್ಯಾ ಅವ್ರ ಬಗ್ಗೆ ಮಾತಾಡ್ಲಕ್ಕ ನಾ ಅಂತ ಹೇಳಿ ಇಷ್ಟಪಡ್ತೀನಿ. ನಮಸ್ಕಾರ ಮೇಡಮ್ ಅವರೇ. ದರ್ಶನ್ ಅವರು ಅಭಿಮಾನಿಗಳಿಗೆ ನೀವೇನು ಕೌಂಟ್ರ್ ಕೊಟ್ಟಿದ್ರೆ ರೇಣುಕಾ ಸ್ವಾಮಿಗಳ ಬಗ್ಗೆ ಅಂತ. ರೇಣುಕಾ ಸ್ವಾಮಿ ಅವ್ರು ಮಾಡಿದಿರೋದು ಕರೆಕ್ಟ? ಹೋಲ್ಬಿಡಿ, ಅವ್ರದ್ದೇನೋ ಆಗಿದೆ, ಅವ್ರ ಪ್ರಾಬ್ಲಮ್ ನಿಂತು ಸಾಲ್ವ್ ಮಾಡ್ಕೊಂಡಿದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಮುಕ್ಕೊಂಡರು ಇವತ್ತೇ ಯಾಕೆದ್ರಿ? ಇವಾಗೇ ಯಾಕೆ ನಿಂದ್ರಿ? ಇಷ್ಟು ದಿನ ನಿದ್ದೆ ಮಾಡ್ತಾ ಇದ್ದೀರಾ? ಯಾರು ಮಾತು ಕೇಳಿ ಹೊರಗೆ ಬಂದ್ರಿ? ನಿಮ್ಮ ಹಿಂದಿರೋ ಬೆನ್ನ ಹಿಂದಿರುವ ವೈಯಕ್ತಿಕ ಮನುಷ್ಯ ಯಾರು? ಹೋಗ್ಬಿಡಿ, ಅವೆಲ್ಲ ಮಾತಾಡೋದು ಯಾಕೆ? ನಿಮ್ಮ ಹಿಂದಿರೋ ಯಾರೋ ಒಬ್ರು ಇರ್ತಾರೆ ಬ್ಯಾಕ್ ಸಪೋರ್ಟ್, ಅವ್ರ ಹಿಂದೂ ಇರ್ತಾರೆ ಬ್ಯಾಕ್ ಸಪೋರ್ಟು. ಇಷ್ಟು ದಿನ ಮಕ್ಕೊಂಡವ್ರು ಇವತ್ತು ಯಾಕೆ ಎದ್ದಿರತ್ತೆ? ಅದು ನಮಗೆ ಬೇಕಾಗಿಲ್ಲ. ಆದರೆ ನೀವು ನಮ್ಮ ದೇಶದಲ್ಲಿ ಸಾವಿರಾರು ಲಕ್ಷ ಗಂಟಲೆ ಸಾವನ್ನು ಅನುಭವಿಸಿರುವ ಪಾಕಿಸ್ತಾನ ಬಗ್ಗೆ ಎಂತ ವರ್ಣನೆ ಮಾಡಿದ್ರಿ ಮೇಡಮ್ ಅವರೇ? ನೀವು ಬಂಧುಗಳೇನೆ, ಪಾಕಿಸ್ತಾನದಿಂದ ಎಂಥ ಚಂದಿದೆ, ಅದು ಅಲ್ಲಿರೋ ಎಲ್ಲರೂ ಒಳ್ಳೆ ಮನುಷ್ಯರ ಹಂಗಾದ್ರಿ. ಮೊನ್ನೆ ಎಷ್ಟೋ ಮಂದಿ ಸಾವಾಯ್ತು, ಹಿಂದ್ಗಡೆ ಎಷ್ಟೋ ಬ್ರಾಹ್ಮಣರು ಸಾವು ಮಾಡಿದ್ರು, ತಾಜ್ ಮಹಲ್ ಬಾಂಬ್ ಬ್ಲಾಸ್ಟ್ ಆಯಿತು. ಅವ್ರು ಯಾರು ನಿಮ್ಗೇನು ನಮ್ಮ ಭಾರತದವ್ರು ಕಾಣಿಸ್ಲಿಲ್ವಾ? ಅವ್ರ ರಕ್ತ ಅವರು ಸುಲ್ತಿರೋದು ಏನು ಕಾಣಲಿಲ್ವಾ? ಅಂತ ಪಾಕಿಸ್ತಾನದಲ್ಲಿ ಹೋಗಿ ಬಂದು ನೀವು ಪಾಕಿಸ್ತಾನ ಚಂದಿದೆ ಅಂತ ವರ್ಣನೆ ಮಾಡಿದವರು ನೀವು. ಇವಾಗ 4 ಮಂದಿ ಕೂಡ ಮೀಡಿಯಾದ ಕುಂತಿಕೆ ನಾವು ಬಿಡ್ಲಕ್ಕೆ ಕೊಟ್ಟರೆ ನಾವು ನಂಬಿಡ್ತೇವೆ ನಿಮ್ಮ ಮಾತು? ಇಲ್ಲಿ ಕರ್ನಾಡಿನಲ್ಲಿ ಹುಟ್ಟಿ ಕರ್ನಾಡ ಜನಗಳಿಗೆ ಹೆಲ್ಪ್ ಮಾಡಿ, ಅವ್ರ ಕರ್ನಾಡಿನವರಿಗೆ ದಲ್ಲಿ ಹುಟ್ಟಿದವ್ರನ್ನ ಬಿಟ್ಟು ಪಾಕಿಸ್ತಾನದ ಚಂದ, ಅವ್ರ ಬಳಿ ಇದು ಚಂದ, ಅವ್ರದ್ದು ಹಿಡ್ಕೊಂಡು ಬಂದವ್ರನ್ನ ನಾವು ನಂಬ್ತೀವ? ಏನ್ರಿ ಮೇಡಮ್, ಎರಡ ನೀವು ಹೋಲ್ಬಿಡಿ. ಒಬ್ಬರ ಕಲಾವಿದ ಆಗಿ ಒಂದು ಕಲಾವಿದನ ಆಶ್ರಯ ಅಂತೂ ಹೋಲಿಲ್ಲ ನೀವು. ಒಬ್ಬ ಕಲಾವಿದನಿಗೆ ಮೋಸ ಮಾಡಿದವರು ನೀವು. ಇದೇ ನಮ್ಮ ಸ್ಯಾಂಡಲ್ವುಡ್ ನಟರಾದ ಜಗ್ಗೇಶ್ ಅವ್ರನ್ನೇ ನೀವು ಫಿಲಿಮು ಮಾಡ್ತೀನಿ ಅಂತೇಳಿ ಸಿಗ್ನೇಚರ್ ತೊಗೊಂಡು ಅಮೌಂಟ್ ತೊಗೊಂಡು ಎಲ್ಲಾನು ಮಾಡಿ ಕ್ಯಾನ್ಸಲ್ ಮಾಡಿದ್ರೆ, ಅವರನ್ನೇ ಅಂತ ಮೋಸ ಮಾಡಿದವ್ರು ನೀವು. ಇವತ್ತು ಪಾಕಿಸ್ತಾನ ಹೊಗಳೋದವ್ರು ನೀವು. ಎಷ್ಟೋ ಜನ ನಮ್ಮ ಹಿಂದೂಸ್ತಾನದಲ್ಲಿ ಎಷ್ಟೋ ಹಿಂದಕ್ಕೆ ಹಿಡಿದು ಇಲ್ಲಿವರೆಗೂ ಎಷ್ಟೋ ಮಂದಿ ಜನ ಸತ್ತಿಟ್ಕೊಂಡಿದ್ದಾರೆ. ಅಂತ ಪಾಕಿಸ್ತಾನೇ ಚಂದ ಅಂತ ಅಂದವರು ನೀವು. ನಿಮ್ಮ ಮಾತು ನಾವು ನಂಬೇಕಾ?
ನೀವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡಿ ಏನೋ ಒಂದು ಔಡ ಸೈಡ್ ಅವ್ರನ್ನೂ ಬಲವಂತಾಗಿ ಬೇಕಂತಲೇ ಮಾಡ್ಬೇಕಂತೇನು ಮಾಡಿಲ್ಲ ಅವರು. ಏನೋ ಒಂದು ಸಿಟ್ಟಿನ್ಗಳಿಗೆ ಅದು ಏನೋ ಆಕಸ್ಮಿಕ ಅವರಿಗೆ ಗೊತ್ತಿಲ್ಲರೋ ಒಂದು ಕಾರ್ಯ ನಡೆದಿದೆ ಕೈ ತಪ್ಪಿ. ಹೌದ್ರಿ, ಅವ್ರು ಧ್ವನಿಯನ್ನು ಮಾಡಿದ್ದಾರೆ, ಅವ್ರು ಮಾಡಲು ಅಷ್ಟು ಒಳ್ಳೆ ಪುಣ್ಯ ಮಾಡಿದ್ದಾರೆ ಅಂತೆ. ಅವ್ರದ್ದು ಏನಾದ್ರೂ ಭೀ ಪ್ರೋತ್ಸಾಹ ನಡೆದಿದೆ. ನೀವೇನು ಮಾಡಿದಾರ ಮೇಡಮ್? ನಿಮ್ಮ ಥರ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನ ಜನ ಚೆನ್ನಾಗಿದ್ದಾರೆ ಅಂತ ಇದ್ದಾರ? ಅವ್ರು ಕೂಡ ಹೋಗಿ ಅವನು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರ? ನೀವು ಎಲ್ಲೆಲ್ಲಿ ಹೋಗಿ ಬಂದ್ರಿ, ಏನೇನು ಮಾಡಿದ್ರಿ ಎಲ್ಲ ನಮ್ಮ ಇಂಡಿಯಾದ ಭಾರತೀಯ ಜನಗಳಿಗೆ ಗೊತ್ತಿದೆ. ನೀವೇನು ದೊಡ್ಡದೇನು ನಮಸ್ಕಾರ ಏನು ಮಾಡೋದಕ್ಕಾಗಿಲ್ಲ. ನಮ್ಮ ಕರುನಾಡಿನ ಜನತೆಗೆ ಅನುವು ಕೇಳಿಕೊಂಡು ನಮ್ಮ ಕನ್ನಡ ಅಭಿಮಾನಿಗಳನ್ನು ಬಿಡಲಾರದೆ ಹಿಡ್ಕೊಂಡಿರುವ ನಮ್ಮ ನಟನನ್ನು ನಾವು ಬಿಡಲು ಸಾಧ್ಯವಿಲ್ಲ. ನೀವು ಎಷ್ಟೇ ತಿಂಗಳು ಕೊಡಿ, ಈಸ್ ದಿನ ಮಕ್ಕೊಂಡವ್ರು ಇವತ್ತು ಕೌಂಟ್ರೇಸಿ ಈಸ್ ದಿನ ಕೇಳಿ ಈಗ ಒಮ್ಮಿಗೆ ಎದ್ದುಂದೆ ಎದ್ದು ನೀವೆಲ್ಲ ಬಿಡ್ತೀರಂತ ಅಂದಮೇಲೆ ನಾವೇನು ಕೇಳ್ತೀವ? ನಮ್ಮ ಹೀರೋಗಳನ್ನ ನಾವು ಬಿಟ್ಕೊಡ್ತೀವ? ಒಂದು ಕಲಾವಿದೆಯಾಗಿ ಒಂದು ಕಲಾವಿದನ ಮನಸ್ಸು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವ್ಯಾವ ಕಲಾವಿದರು? ಹೋಗ್ಲಿ ಬಿಡಿ, ಅವರು ಜಗ್ಗೇಶ್ವರ ಅಂತ ನೀವು ಅರ್ಥ ಮಾಡಲಿಲ್ಲ. ಒಂದು ಹೆಣ್ಣಿಂದು ಪ್ರೋತ್ಸಾಹ ನೋಡಿ ಇವತ್ತು ಏನು ನಡೆದಿದೆ, ರೇಪಿಸ್ಟ್ ಅಂತ ಅನ್ನೋದು ಅದನ್ನು ಗೊತ್ತಾಗ್ತಾ ಇಲ್ವಾ ನಿಮಗೆ? ನಮ್ಮ ದೇಶದಲ್ಲಿ ರೇಪಿಸ್ಟ್ ಏನು ಆಗ್ತಾ ಇದೆ ಅಂತ ಗೊತ್ತಿಲ್ವಾ? ಏನು ಮಾಡ್ತಾ ಇದ್ದೀರಾ? ಇಂಥ ಪ್ರೋತ್ಸಾಹ ಮಾಡಿಕೆ ನೀವೇನು ಬೆಳೆಸ್ಬೇಕಂತಿದ್ದೀರಾ? ಏನು ಭಯ ಹುಟ್ಟಿಸ್ಬೇಕಂತಿದ್ದೀರಾ? ಏನಿಲ್ಲ ಮೇಡಮ್, ನಿಮ್ಮ ಬಗ್ಗೆ ನಾವೇನು ಕೆಟ್ಟ ಅಭಿಪ್ರಾಯ ಇಲ್ಲ. ನೀವು ಹೋಗ್ತಾ ಇರೋ ದಾರಿ ಚೆನ್ನಾಗಿಲ್ಲ. ಇಷ್ಟು ದಿನ ಮಕ್ಕೊಂಡ್ರು, ಈಗ ಒಮ್ಮಿಗೆ ಬುಸ್ಕನಿ ಎದ್ಬಿಟ್ಟಿದ್ರಿ. ನಮಗೆಲ್ಲ ಗೊತ್ತಾಯಿತು ಇವ್ರು ಯಾಕೆ ಎದ್ಬಿಟ್ರು. ನಮ್ಮ ಕರುನಾಡಿನ ಜನತೆಗೆ ಒಳ್ಳೆಯದು ಮಾಡಿದವರು ದರ್ಶನ ಹೀರೋನ ಬಿಟ್ಕೊಡ್ಬೇಕಾ? ನೀವು ಪಾಕಿಸ್ತಾನ ಬಗ್ಗೆ ಹೊಗಳಿರುವ ನಿಮ್ಮನ್ನು ಹಿಡಿಬೇಕಾ? ನಮ್ಮ ಜನ ಎಲ್ಲಿಗೆಲ್ಲಿ ಬರುತ್ತೆ ನೋಡೋಣ. ಪಾಕಿಸ್ತಾನ ಚೆನ್ನಾಗಿದೆ ಅಂತ ನೀವು ಹೇಳಿದ್ರಲ್ಲ, ಆ ಮಾತು ಇನ್ನಾದ್ರೂ ನಮ್ಮ ಜನಗಳ ಬಾಯಲ್ಲಿ ಇನ್ನಾದ್ರೂ ಕುದಿತಾ ಇದೆ. ಎಷ್ಟೋ ಲಕ್ಷ ಕೋಟಿ ಜನಗಳನ್ನು ಸಾವನ್ನು ನೋಡಿರುವ ಪಾಕಿಸ್ತಾನದಿಂದ ಅಂಥವ್ರನ್ನ ನೀವು ಚೆನ್ನಾಗಿ ಇದೆ ಅಂತ ಹೇಳಿದ್ರ ಪಾಕಿಸ್ತಾನ? ನೀವೇನು ಡ್ಯಾಸ್ 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 ಇಷ್ಟ ಹೇಳಕ್ ಬಯಸ್ತೀನಿ ಮೇಡಮ್. ದರ್ಶನ್ ಅವರಿಂದ ಕನ್ನಡ ಜನತೆ ಇದ್ದಾರೆ, ಕನ್ನಡ ಅಭಿಮಾನಿಗಳಿದ್ದಾರೆ, ಕನ್ನಡದವ್ರು ಇದ್ದೀವಿ. ನೀವೇನು ಮಾಡ್ಕೊತೀರ ಮಾಡ್ಕೊಳ್ಳಿ, ನಾವೇನು ಪ್ರೋತ್ಸಾಹ ಮಾಡ್ತೀವಿ. ನೋಡೋಣ ಯಾರ್ದು ಏನು ಗೆಲ್ಲುತ್ತೆ ಅಂತ. ಜೈ ಡಿ ಬಾಸ್. ಫಸ್ಟ್ ಆಫ್ ಇಸ್ ಜೈ ಶ್ರೀರಾಮ್, ಜೈ ಹಿಂದೂಸ್ತಾನ್.